So next one, how many terms of an AP 42, 36, 30 amount to 150? So question in the So how many terms of an AP 42, 36, 30 amount to 150? So ಏನು ಕೊಟ್ಟಿದ್ದಾರೆ ಏನು ಕೇಳ್ತಿದ್ದಾರೆ? So how many terms? ನೆನಪಿಟ್ಕೊಳ್ಳಿ, terms ಅಂತ ಬಂದ ತಕ್ಷಣ ಮೀನಿಂಗ್ ಏನದು? n ಕಂಡುಹಿಡಿಯಬೇಕು. ಏನು ಕೊಟ್ಟಿದ್ದಾರೆ? So ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ, ಕಾಮನ್ ಡಿಫರೆನ್ಸ್ ಕೊಟ್ಟಿದ್ದಾರೆ. So ನೆಕ್ಸ್ಟ್ ಲಾಸ್ಟ್ ಇನ್ ವರ್ಡ್ ಬೇಕು ನೋಡಿ, ಅಮೌಂಟ್ ಟು 150. ಎಸ್ ಎನ್ ಟಿ ಎನ್. ಸೊ ನೀವು ಕೊಟ್ಟಿರೋದು ಸಮ್ ಆಫ್ ದಿ ಸೀರೀಸ್ ಕಂಡುಹಿಡ್ತಾ ಇದ್ದೀರಾ ಅಂದ್ರೆ ಸಮ್ ಕೇಳ್ತಾ ಹೋಗ್ತಾ ಇದ್ದಾರೆ. ಎಸ್ ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಈಗ ಫೈಂಡ್ ಔಟ್ ಮಾಡಬೇಕಾದ್ರೆ ಒಂದು n ಫೈಂಡ್ ಔಟ್ ಮಾಡಬೇಕು. ಸೊ n ಅಂದ್ರೆ ಏನು ಬರಬೇಕು ಆ ಪೊಸಿಷನ್ ಅಲ್ಲಿ? ಸಮ್ ಆಫ್ ದಿ ಸೀರೀಸ್ ಅಂದ್ರೆ ಸೊ ಕೇಳಿದ್ರೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. 42 ಪ್ಲಸ್ 36 ಪ್ಲಸ್ 30 ಪ್ಲಸ್ 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 ಸಮಥಿಂಗ್ ನಂಬರ್ ಬರುತ್ತೆ. ಸೊ ಪೊಸಿಷನ್ ಈಗ ಇದು ಫಸ್ಟ್ ಪೊಸಿಷನ್, ಫಸ್ಟ್ ಸೆಕೆಂಡ್ ಥರ್ಡ್ ಅಪ್ ಟು ಸಮಥಿಂಗ್ ಯಾವುದೋ ಒಂದು ಪೊಸಿಷನ್ ಅಲ್ಲಿ ವ್ಯಾಲ್ಯೂ ಏನಾಗಿರುತ್ತೆ? 150. ಸೊ ಆ ಪೊಸಿಷನ್ ಯಾವುದು ಅನ್ನೋದು ಬೇಕೀಗ. ಅದಾಯ್ತಾ? ಎಷ್ಟು ನಂಬರ್ನ ಆಡ್ ಮಾಡ್ತಾ ಹೋಗ್ತು ಅಂದಾಗ ಎಲ್ಲೋ ಒಂದು ಕಡೆ ನೆಕ್ಸ್ಟ್ 150 ಅಂತ ಬರುತ್ತೆ. ಸೊ ಆ ಬರೋ ವ್ಯಾಲ್ಯೂ ಯಾವ ಪೊಸಿಷನ್ ಬರುತ್ತೆ ಅನ್ನೋದು ಬೇಕೀಗ, ಅದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಗೊತ್ತಾಯ್ತಾ? ಕ್ವಶನ್ ಅರ್ಥ ಆಯ್ತಾ? ಸೊ ಏನು ಕೊಟ್ಟಿದ್ದಾರೆ? ಸೊ a is equal to 42. So d is equal to minus 6. So next n ಮೇಲೆ ಗೊತ್ತಿದೆಯಾ? ಸೊ ಫೈಂಡ್ ಔಟ್ ಮಾಡ್ತಾ ಇದೆ ಅದು. ಸೊ ನೆಕ್ಸ್ಟ್ ಲಾಸ್ಟ್ ಏನು ಕೊಟ್ಟಿದ್ದಾರೆ ಅದು? n is equal to 150. ಸೊ ಈಗ ಸಮ್ ಆಫ್ n ಟರ್ಮ್ ಈಗ ಫಾರ್ಮುಲಾ ಏನು? n by 2 2a plus n minus 1 into t. ಸೊ sn ವ್ಯಾಲ್ಯೂ ಎಷ್ಟಿದೆ? 150 is equal to n ಫೈಂಡ್ ಔಟ್ ಮಾಡಬೇಕು. ಸೊ 2 into 42 plus n minus 1 into minus 6. So 150 is equal to n by 2. So ಇದು 84. So minus 6 into n minus 6n. So minus into minus plus 6. So next to 150 is equal to n by 2. So ಎಷ್ಟಾಗುತ್ತೆ? 90 minus 6n. ಸೊ ಈಗ ಏನು ಮಾಡ್ಬೋದು? ಸೊ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೋದಾ? ಮಾಡ್ಬೋದಲ್ವಾ? ಸೊ ಎಷ್ಟಾಗುತ್ತೆ? 150 into 2 is equal to n 90 minus 6n. ಸೊ ನೆಕ್ಸ್ಟ್ ಒನ್ 300 is equal to, ಸೊ ಒಳ ಮಲ್ಟಿಪ್ಲೈ ಮಾಡಿದ್ರೆ 90n minus 6n ಸ್ಕ್ವೇರ್. ಸೊ ಇದು ಯಾವ ತರ ಫಾರ್ಮ್ಯಾಟ್ ಅಲ್ಲಿ ಇದೆ ನೋಡಿದ್ರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಕೇಳಿದ್ದೀರಾ? ಸೊ ಇದು ಸೆಕೆಂಡ್ ಆರ್ಡರ್ ಕ್ವಾಡ್ರಾಟಿಕ್ ಈಕ್ವೇಷನ್ ಇದು. ಸೊ ಏನಾಗುತ್ತೆ? n ಸ್ಕ್ವೇರ್ n ಲಾಸ್ಟಿಗೆ ಬೇರೆ ಯಾವ ಬರ್ತದೆ. ಇದನ್ನ ನಾನು ಸಿಂಪ್ಲಿಫೈ ಮಾಡ್ತೀನಿ. ಯಾವ ಫಾರ್ಮ್ಯಾಟ್ ಅಲ್ಲಿ ಬರೀಬಹುದು? ಸೊ ಇದನ್ನ ಸೊ ನೆಕ್ಸ್ಟ್ minus 90n plus 300 is equal to 0. ಸೊ ಬರೀಬಹುದಾ ಈಗ? ಸೊ ಇದು ಯಾವ ಫಾರ್ಮ್ಯಾಟ್ ಇದೆ? ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ನೆಕ್ಸ್ಟ್ ಈಗ ಈ ಮೂರು ಟರ್ಮ್ ಅಲ್ಲೂ ಕೂಡ ಯಾವ್ದಾದ್ರು ಒಂದು ಕಾಮನ್ ತೆಗಿತಿದ್ರೆ ಯಾವ ತೆಗಿಬಹುದು? ಮೂರಲ್ಲೂ ಕೂಡ ಕಾಮನ್ ತೆಗಿಬೇಕು. ವೇರಿಯೇಬಲ್ ತಗೊಳ್ಳಿ, ವ್ಯಾಲ್ಯೂ ತಗೊಳ್ಳಿ. ಎಷ್ಟು? 3 ಅಂತ ತೆಗಿತೀನಿ ಅಂದ್ರೆ ಲಾಸ್ಟ್ ಟರ್ಮ್ ಅಲ್ಲಿ n ಇಲ್ಲ, 300 ಅಂತ ವ್ಯಾಲ್ಯೂ ಇದೆ. ಸೊ ಇದು n ಇಲ್ಲ, ಇದು ತೆಗಿಬಹುದಿತ್ತು. ಸೊ n ಅಂತ ತೆಗಿಯಕ್ಕೆ ಚಾನ್ಸ್ ಇಲ್ಲ. ಐದರ್ ನಂಬರ್ ತೆಗಿಬೇಕು. ಯಾವ ನಂಬರ್ ತೆಗಿತೀರಾ? ಸೊ 6 ಅನ್ನು ಕಾಮನ್ ತೆಗಿಬಹುದಾ? ಸೊ ರಿಮೈನಿಂಗ್ ಉಳಿಯೋದು ಎಷ್ಟು? n ಸ್ಕ್ವೇರ್ ಮೈನಸ್ 15 ಅಲ್ಲ 15n ಪ್ಲಸ್ ಸೊ ಇನ್ನೆಷ್ಟು ಬರೀತೀರಾ? 50. ಸೊ 50 is equal to 0. ಸೊ ಫೈನಲ್ ಆನ್ಸರ್ ಏನಾಗುತ್ತೆ? ಸೊ n ಸ್ಕ್ವೇರ್ minus 15n plus
50 is equal to 0. ಸೊ ಈ ಫಾರ್ಮ್ಯಾಟಿಗೆ ಬರುತ್ತೆ. ಸೊ ಈಗ ಇದನ್ನ ಸಾಲ್ವ್ ಮಾಡಬೇಕಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ ಸೊ ಇವೆರಡು ನಂಬರ್ ಮಲ್ಟಿಪ್ಲೈ ಮಾಡಿ ಇವೆರಡು ಮಲ್ಟಿಪ್ಲೈ ಮಾಡಬೇಕು. ಈ ಆನ್ಸರ್ ನ ನೀವು ಆಡ್ ಮಾಡಿದಾಗ ಈ ನಂಬರ್ಸ್ ಬರಬೇಕು. ಸೊ ಎಷ್ಟಾಗುತ್ತೆ 50 n ಸ್ಕ್ವೇರ್ ನೀವು ಮಲ್ಟಿಪ್ಲೈ ಮಾಡಿದಾಗ ಬರುತ್ತೆ. ಸೊ ಈಗ ನೀವು ಎರಡು ನಂಬರ್ ನ ಆಡ್ ಮಾಡಿ ಇಲ್ಲ ಸಬ್ಟ್ರಾಕ್ಟ್ ಮಾಡಿ ಏನ್ ಬೇಕಾದ್ರೂ ಮಾಡಿ, ಬಟ್ ಏನಾಗುತ್ತೆ ರಿಸಲ್ಟ್ ಎಷ್ಟು ಬರಬೇಕು ನಿಮಗೆ -15 ಅನ್ನೋದೇ ಬರಬೇಕು. ಬಟ್ ರಿಸಲ್ಟ್ ಮಲ್ಟಿಪ್ಲೈ ಮಾಡಿದಾಗ +50 n ಸ್ಕ್ವೇರ್ ಬರಬೇಕು. ಸೊ ಯಾವ್ದು ಮಾಡ್ಬೋದು ಗೆಸ್ಸಿಂಗ್ ಅಲ್ಲಿ 10 × 5 ಮಾಡ್ಬೋದಾ? 10 × 5 50 ಬರುತ್ತೆ. ಸೊ ಅಗೇನ್ ಬೇಕಾಗಿರೋದು ನಮಗೆ ಮೈನಸ್. ಸೊ 10n 5n. ಸೊ ಈ ಆನ್ಸರ್ ಬಂತು. ಬಟ್ ಇಲ್ಲಿ ಬೇಕಾಗಿರೋ ಜಾಸ್ತಿ ಸಿಂಬಲ್ ಮೈನಸ್. ಏನು ಮಾಡ್ಬೋದು ಮೈನಸ್ ಮೈನಸ್. ಸೊ ಆಡ್ ಮಾಡಿದಾಗ ಏನಾಗುತ್ತೆ ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಅನ್ನ ಇದೇನೋ ಚೇಂಜಸ್ ಆಗಲ್ಲ. ಬಟ್ ಇವೆರಡನ್ನ ಆಡ್ ಮಾಡಿ 15n. ಸೊ ಅರ್ಥ ಆಯ್ತಾ ಯಾವ ತರ ಸಾಲ್ವ್ ಮಾಡೋದು? ಸೊ ಇದು n ಸ್ಕ್ವೇರ್ minus 10n minus 5n plus 50 is equal to 0. ಸೊ ಇಲ್ಲಿ ಕಾಮನ್ ತೆಗಿತೀನಿ ಅಂದ್ರೆ ಸೊ ಇವೆರಡು ಕಾಮನ್ n minus 10. ಸೊ ನೆಕ್ಸ್ಟ್ ಇದರಲ್ಲಿ minus 5n. ಸೊ ಇದು ಪ್ಲಸ್ ಬೇಕಾದ್ರೆ ಇಲ್ಲಿ ಏನಾಗುತ್ತೆ minus into minus plus is equal to 0. ಸೊ ಲಾಸ್ಟ್ ಈಕ್ವೇಷನ್ ಇದು one side n minus 5 into n minus 10 is equal to 0. So last equation ಏನಾಗುತ್ತೆ n minus 5 is equal to 0 or n minus 10 is equal to 0. So n minus ಏನಾಗುತ್ತೆ 5 or n is equal to 10. So ಅರ್ಥ ಆಯ್ತಾ ಆ ತರ ಅಂತ? ಸೊ ಕೇಳಿರೋದೇನೀಗ ಇದು ಕರೆಕ್ಟ್ ಆಗಿ ಇದೆಯೋ ಅಂತ ಚೆಕ್ ಮಾಡಕ್ಕೆ ಯಾವ ತರ ಮಾಡ್ತೀರಾ? ಸೊ ಮುಂಚೆ ಏನಾಗ್ತಿತ್ತು ನಿಮಗೆ ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲಿ n ಮೇಲೆ ಎಷ್ಟು ಬರ್ತಿತ್ತು? ಒಂದೇ ಬರ್ತಿತ್ತ ಎರಡು ಬರ್ತಿತ್ತ? n is equal to 10, n is equal to 5 ಅಥವಾ n is equal to 7 ಒಂದೇ ಕಾನ್ಸ್ಟೆಂಟ್ ವ್ಯಾಲ್ಯೂ ಬರ್ತಿತ್ತು. ಬಟ್ ಇಲ್ಲಿ ಏನಾಗಿದೆ ಎರಡು ವ್ಯಾಲ್ಯೂ ಬಂದಿದೆ n is equal to 5 or n is equal to 10. ಇವೆರಡರಲ್ಲಿ ಯಾವುದು ಈಗ ಕ್ಲಾಸಿಫಿಕೇಶನ್ ಮಾಡಬೇಕಾ? ಸೊ ಆಕ್ಚುಲಿ ಎರಡಕ್ಕೂ ಕೂಡ ಬರುತ್ತೆ ಆನ್ಸರ್ ಸೇಮ್ ವ್ಯಾಲ್ಯೂ ಬರುತ್ತೆ. ಬಟ್ ಆದ್ರೂ ಕ್ಲಾಸಿಫಿಕೇಶನ್ ಮಾಡಬೇಕಂದ್ರೆ ಸೊ ಜನರಲ್ ಫಾರ್ಮುಲಾ ಏನು? ಸೊ ಏಕೆ ಜನರಲ್ ಫಾರ್ಮುಲಾ ಏನು? a plus d a plus 2d up to a plus n d. ಸೊ ಈಗ ಈ n ಅಂತ ಬಂತಲ್ಲ ಇದು ಪೊಸಿಷನ್ ನ ಅಥವಾ ಪೊಸಿಷನ್ ವ್ಯಾಲ್ಯೂ ನ n is equal to 5 ಮತ್ತು n is equal to 10 ಅಂತ ಬಂತಲ್ಲ ಇದು ಪೊಸಿಷನ್ ನ ಪೊಸಿಷನ್ ವ್ಯಾಲ್ಯೂ ನ ಪೊಸಿಷನ್ ಆ ಪೊಸಿಷನ್ ಅಲ್ಲಿ ಎಷ್ಟು ಬರಬೇಕಿತ್ತು 150 ಬರಬೇಕು. ಸೊ ನಾನು ಚೆಕ್ ಮಾಡಿದಾಗ ನನ್ನ ಆನ್ಸರ್ ಎಷ್ಟು ಬರಬೇಕು ಈಗ 150. ಸೊ ಫಸ್ಟ್ ಒನ್ ಕನ್ಸಿಡರ್ ಮಾಡಿ. ಸೊ a ಎಷ್ಟು ವ್ಯಾಲ್ಯೂ ಅದು 42 ಎಷ್ಟು ಸೊ d is equal to -6. ಸೊ ಈಗ n is equal to 5 ತಗೊಳ್ಳಿ. ಸೊ ಏನಿದು ಪೊಸಿಷನ್ ತಾನೆ. ಸೊ ಈಗ ಜನರಲ್ ಫಾರ್ಮುಲಾ ಮಾಡ್ತೀನಿ ಅಂದ್ರೆ a plus d a plus 2d a plus 3d ಸೊ ನೆಕ್ಸ್ಟ್ a plus 4d. ಸೊ ಏನು ಈ ರೀತಿ ಅಂತ ತಗೊಳ್ಬೇಕು? ಕೇಳಿದ್ರೆ ಎಷ್ಟು ಏನು 5 ಅಂತ ಮಾತ್ರ ಕೇಳಿದ್ದಾರೆ ಅಂದ್ರೆ 5th ಟರ್ಮ್ ತನಕ ಮಾತ್ರ. ಸೊ ಇದು ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, 5th ಟರ್ಮ್. ಸೊ ಕೇಳಿದ್ರೆ ಅದು ಸಮ್. ನಾನು ಇಷ್ಟು ನಂಬರ್ ಆಡ್ ಮಾಡಿದ್ರೆ ವ್ಯಾಲ್ಯೂಸ್ ಬಿಟ್ ಮಾಡಿ ನಾನು ಬರಬೇಕಾದ್ರೆ ಎಷ್ಟು 150. ಸೊ ಫಸ್ಟ್ ಒನ್ ನೋಡಿ a so 42 plus 42 minus so d value ಎಷ್ಟು -6 ಅಲ್ವಾ? so again plus 42 plus 2 into -6 42 plus 3 into -6 42 plus 4 into -6. so ಇದು ಎಷ್ಟಾಗುತ್ತೆ ವ್ಯಾಲ್ಯೂ 42 plus 36 plus 30. so ಇಲ್ಲಿ 42 so 12
minus 12. So 42 minus 12 plus 42 minus 18, 42 minus 24. So ಇಲ್ಲಿ 42 plus 36 plus 30, so 24, 18. ಇದಿಷ್ಟನ್ನು ಆಡ್ ಮಾಡಿ. then 5 digits ಇದೆಯಲ್ಲ, so that ಮಾಡಿ ಎಷ್ಟು ಬರುತ್ತೆ? so ಇದು ಬಂತ 150, ಸೇಮ್ ವ್ಯಾಲ್ಯೂ ಬಂತು. so next n is equal to 10 ಅಂತ ಇದೆಯಲ್ಲ, ಅದಕ್ಕೆ ಏನು ಮಾಡ್ತೀರಾ? n is equal to 10 ಅಂತ ಬರುತ್ತಲ್ಲ, ಅದಕ್ಕೆ ಏನು ಮಾಡ್ತೀರಾ? so up to ತನಕ, so ಇದನ್ನ ಕಂಟಿನ್ಯೂ ಮಾಡಿ. so a plus 90 ಇಲ್ಲಿ ತನಕ ಕಂಟಿನ್ಯೂ ಮಾಡಿ. ಸೊ ಮಾಡಿದಾಗ ಅಗೇನ್ ನಿಮಗೆ ಏನಾಗುತ್ತೆ 150 ನೇ ಬರುತ್ತೆ. ಸೊ ಏನಕ್ಕೆ ಅಂದ್ರೆ ಮಿಡಲ್ ಅಲ್ಲಿ ಕ್ಯಾನ್ಸಲ್ ಆಗ್ತಾ ಬರುತ್ತೆ. ಸೊ ಕ್ಯಾನ್ಸಲ್ ಆಗಿ ನಿಮಗೆ ಬರೋ ವ್ಯಾಲ್ಯೂಗೆ 150. ಸೊ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇದನ್ನ. ಸೊ ಮಾಡುವಾಗ ಅಥವಾ ಚೆಕ್ ಮಾಡ್ತೀರಾ? ಮಾಡ್ತೀರಾ? ಮಾಡ್ಬೇಕಾ? ಸೊ ಅರ್ಥ ಆಯ್ತಾ ಯಾವ ತರ ಮಾಡೋದು? ಇದನ್ನ ನೀವು ಏನೇನ್ ಮಾಡಿದ್ರಿ ಅಂದ್ರೆ, ಸೊ ಪ್ರೀವಿಯಸ್ ನಿಮಗೆ ಐದರ್ ಒಂದೇ ವ್ಯಾಲ್ಯೂ ಬರ್ತಿತ್ತು ಏನೇನದು, ಬಟ್ ಇಲ್ಲೇನಾಯ್ತು ಎರಡು ವ್ಯಾಲ್ಯೂ ಬಂತು. ಅದಕ್ಕೋಸ್ಕರ ಚೆಕ್ ಮಾಡಕ್ ಮಾತ್ರ ಈ ಪ್ರೊಸೀಜರ್ ಮಾಡೋದು. Next one, the last term of a series in AP is 40 and sum of the series is 952. Common difference is -2. So ಏನು ಫೈಂಡ್ ಔಟ್ ಮಾಡಬೇಕು? Find first term and number of terms. So ಇವಾಗ ಏನೇನು ಕೊಟ್ಟಿದ್ದಾರೆ, ಏನು ಫೈಂಡ್ ಔಟ್ ಮಾಡಬೇಕು? ಸೊ ಏನು ಕೊಟ್ಟಿದ್ದಾರೆ? So question number 8, the last term of a series in AP is 40 and the sum of series is 952. So the common difference is -2. Find the first term and number of terms. So ಏನು ಕೊಟ್ಟಿದ್ದಾರೆ ಈಗ? So TM ಕೊಟ್ಟಿದ್ದಾರೆ, ಎಂತ ಟರ್ಮ್ ಕೊಟ್ಟಿದ್ದಾರೆ, sum of the series ಕೊಟ್ಟಿದ್ದಾರೆ. So next difference ಕೊಟ್ಟಿದ್ದಾರೆ. ಏನು ಫೈಂಡ್ ಔಟ್ ಮಾಡಬೇಕು? ಫಸ್ಟ್ ಒನ್ ಯಾವುದು? ಯಾವ ನಂಬರ್ ಅಂದ್ರೆ ಎಷ್ಟನೇ ಪೊಸಿಷನ್, ನಂಬರ್ ಆಫ್ ಟರ್ಮ್ಸ್. ಸೊ ಫಸ್ಟ್ ಒನ್ TN ಎಷ್ಟಿದೆ? 40. ಸೊ ಎಸ್ 952. ಸೊ D is equal to common difference delta A ಕೊಟ್ಟಿದ್ದಾರೆ. ಸೊ ಫೈಂಡ್ ಔಟ್ ಮಾಡಬೇಕಾಗಿರೋದು A. ಸೊ ನೆಕ್ಸ್ಟ್ N. ಸೊ ಈಗ ಯಾವ ಫಾರ್ಮುಲಾ ಹಾಕ್ತೀರಾ? ಸೊ ಏನಕ್ಕೆ ಅವ್ರು TN ವ್ಯಾಲ್ಯೂ ಕೊಟ್ಟಿದ್ದಾರಲ್ವಾ, ಸೊ TN is equal to A plus N minus 1 into D. ಸೊ ಈಗ ಎಷ್ಟಿದೆ ವ್ಯಾಲ್ಯೂ? 40 is equal to A ವ್ಯಾಲ್ಯೂ ಗೊತ್ತಿದೆಯಾ? ಪ್ಲಸ್ N ವ್ಯಾಲ್ಯೂನು ಗೊತ್ತಿಲ್ಲ, ಬಟ್ D ವ್ಯಾಲ್ಯೂ -2. ಸೊ A minus 2N plus 2. So next 40 minus 2 is equal to A
a minus 2n. 38 is equal to a minus 2n. So a is equal to 38 plus 2n. So ಇದು ಯಾವುದಕ್ಕೆ a ವ್ಯಾಲ್ಯೂ. ಸೊ ಇದನ್ನ ಈಕ್ವೇಷನ್ 1 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಅಂದ್ರೆ ನೆಕ್ಸ್ಟ್ ನೀವು a ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದಾಗ a ಜಾಗದ ಪ್ಲೇಸ್ ನಲ್ಲಿ ನಿಮಗೆ n ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಾ ಹೋಗಬಹುದು. ಸೊ ಇದಕ್ಕೋಸ್ಕರ ನಿಮಗೆ ಎಷ್ಟು n ವ್ಯಾಲ್ಯೂ ಸಿಗುತ್ತೆ. ಸೊ ಇದನ್ನ ಅರ್ಥ ಆಯ್ತಾ ಯಾವ ತರ ಮಾಡೋದು. ಸೊ ನೆಕ್ಸ್ಟ್ ಇನ್ನೇನು ಕೊಟ್ಟಿದ್ದಾರೆ. ಸೊ ಏನು ಸಮ್ ಆಫ್ ದಿ series. So formula Sn is equal to n by 2 2n plus n minus 1 into d. So value is Sn 952. n value again find out ಮಾಡಬೇಕು. So ಈಗ ನೋಡಿ 2 into a ಅಂತ ಇದೆ. So a value ಕೊಟ್ಟಿದ್ದಾರಾ, ಬಟ್ ಈಗ ಸಿಕ್ಕಿದೆ ನಿಮಗೆ a value. ನಾ a ಜಾಗದಲ್ಲಿ ಈ ವ್ಯಾಲ್ಯೂ ರಿಪ್ಲೇಸ್ ಮಾಡಬಹುದಾ. 38 plus 2n. So the a value, so ನಾನು ಏನು ರಿಪ್ಲೇಸ್ ಮಾಡಬಹುದು ಈ ಜಾಗದಲ್ಲಿ 38 plus 2n ರಿಪ್ಲೇಸ್ ಮಾಡಬಹುದಾ ಇಲ್ಲ. ಈ ವ್ಯಾಲ್ಯೂಗೆ is equal to ಅಂತ ಇರೋದು. ಸೊ ಈ ಜಾಗದಲ್ಲಿ ನಾನು ಇದನ್ನ ಮೆನ್ಷನ್ ಮಾಡ್ತೀನಿ. ಸೇಮ್ ತಾನೆ a ಅಂತ ಮೆನ್ಷನ್ ಮಾಡೋದು ಒಂದೇ, ಅದರ ವ್ಯಾಲ್ಯೂ ಮೆನ್ಷನ್ ಮಾಡೋದು ಒಂದೇ. ಸೊ ಈಗ ನಾನು ಏನು ಬರ್ತೀನಿ 38 plus 2n plus n minus 1 into d. So d ಅಂದ್ರೆ ಏನು minus 2. So ಕನ್ಫ್ಯೂಷನ್ ಇದೆ ಯಾರಿಗಾದ್ರೂ a ವ್ಯಾಲ್ಯೂ ಸಿಕ್ಕಿಲ್ಲ, ಬಟ್ ನೀವು a ಫೈಲ್ ಫೈಂಡ್ ಔಟ್ ಮಾಡಿದ್ದೀರಾ ಇಲ್ಲಿ. ಸೊ ಇದನ್ನ ನೀವು ಏನು ಮಾಡ್ತಾ ಇದ್ದೀರಾ ಇಲ್ಲಿ ರೀಪ್ಲೇಸ್ ಮಾಡ್ತಾ ಹೋಗಿ. ಸೊ ಈಗ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬಹುದಾ. n by 2 ಇದೆಯಲ್ಲ, ಸೊ 2 ನ into 952 ಮಾಡಬಹುದಲ್ಲ. ಸೊ 952 so into 2 is equal to n. so ಎಷ್ಟಾಗುತ್ತೆ ಇಲ್ಲಿ 76 plus 4n plus so ಇಲ್ಲಿ ಏನಾಗುತ್ತೆ so ಏನು minus 2n plus 2. so ಇಲ್ಲಿ ಎಷ್ಟು ಬರುತ್ತೆ ವ್ಯಾಲ್ಯೂ 1000 is equal to n into so 76 plus 4n minus 2n plus 2. correct ಆಗಿದೆಯಾ. so again 1904 is equal to n. so ಇಲ್ಲಿ ಎಷ್ಟಾಗುತ್ತೆ ಇದು 78 plus 2n. so 4n ಅಲ್ಲಿ minus 2n ಅಂದ್ರೆ 2n. so next ಸೊ ಡೌಟ್ಸ್ ಇದೆಯಾ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಇದನ್ನ ನೀವು ಒಳಗೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಈಗ. ಸೊ n into 78 plus 2n. ಸೊ ಎಷ್ಟಾಗುತ್ತೆ 78n plus 2n square. ಸೊ ಈಗ ಅದನ್ನ ಕ್ವಾಡ್ರಾಟಿಕ್ ಈಕ್ವೇಷನ್ ಬರ್ತೀನಿ ಅಂದ್ರೆ so 2n square plus 78n minus 1904 is equal to 0. so ಇದೇ ತರ ಪ್ರೀವಿಯಸ್ ಅಲ್ಲಿ ಮಾಡಿದ್ರಲ್ಲ ಅದೇ ತರ ಮಾಡಿದ್ರೆ ಯಾವ ವ್ಯಾಲ್ಯೂ ಬರುತ್ತೆ. ಸೊ ಯಾವ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ ಈ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ ಸಮಥಿಂಗ್ 3000 ಆಗುತ್ತಲ್ಲ 4000 ಸಮಥಿಂಗ್ ಬರುತ್ತೆ. ಸೊ ಇದನ್ನ ಈಗ ಫೈಂಡ್ ಔಟ್ ಮಾಡೋದು ತುಂಬಾ ಲೆಂಥಿ ಪ್ರೊಸೆಸ್. ಯಾವ ತರ ಮಾಡ್ತಾರೆ ಇದಕ್ಕೆ ಈ ತರ. ಸೊ 2 ಇಂದ ಡಿವಿಷನ್ ಮಾಡ್ತಾ ಬನ್ನಿ ಅಪ್ ಟು ಎಲ್ಲಿ ತನಕ ಲಾಸ್ಟ್ ಗೆ ನಂಬರ್ ಸಿಗುತ್ತೆ ನಿಮಗೆ. ಸೊ ಯಾವುದು 56 ಮತ್ತೆ 17 ಈ ನಂಬರ್ ಸಿಗುತ್ತೆ ನಿಮಗೆ. ಸೊ ಈಗ 56 into 17 ಮಾಡಿದಾಗ ಎಷ್ಟು 1904 ಅಂತ ಬರುತ್ತೆ. ಬಟ್ ಬೇಕಾದ್ರೆ ವ್ಯಾಲ್ಯೂ ಎಷ್ಟಿದೆ ಪ್ಲಸ್ ಬೇಕಾ ಮೈನಸ್ ಬೇಕಾ ಮೈನಸ್ ಬೇಕು. ಸೊ ಇದಕ್ಕೆ n ಸ್ಕ್ವೇರ್ ಬೇಕು. ಸೊ ಈಗ ಮೈನಸ್ ಬೇಕಂದ್ರೆ ನಾನು ಇವೆರಡಲ್ಲಿ ಯಾವುದು ಮೈನಸ್ ಇರಬೇಕು. ಈಗ ಇವೆರಡನ್ನ ಆಡ್ ಮಾಡಿದ್ರೆ ನನಗೆ ಎಷ್ಟು ಬರುತ್ತೆ 78 ಬರುತ್ತಲ್ವಾ 78 ಬರುತ್ತಲ್ವಾ.
ಇನ್ನ ಫರ್ದರ್ ಮಾಡ್ತೀನಿ ಅಂದ್ರೆ ಏನ್ ಮಾಡ್ಬೋದು, 2 ನ ಕಾಮ ತೆಗಿಬೋದಾ? ಸೊ 39 n. ಸೊ ಈಗ ನನಗೆ ಆಡ್ ಮಾಡಿದಾಗ ಏನಾಗಬೇಕು, +39 n ಬೇಕು, ಮಲ್ಟಿಪ್ಲೈ ಮಾಡಿದಾಗ -952 ಬೇಕು. ಸೊ ನಂಬರ್ ಯಾವ್ದು ಬರುತ್ತೆ, 56 × 17 ಮಾಡಿದಾಗ ನಿಮಗೆ ಬರೋದು 952. ಬಟ್ ಬೇಕಾಗಿರೋದೇ ನಮಗೆ ಇಲ್ಲಿ ಮೈನಸ್ ಬೇಕು, ಅಂದ್ರೆ -952 ಬೇಕು. ಅದನ್ನ ನೀವು ಸಬ್ಟ್ರಾಕ್ಟ್ ಮಾಡ್ತೀರೋ ಅಡಿಷನ್ ಮಾಡ್ತೀರೋ ಅದು ಗೊತ್ತಿಲ್ಲ, ಬಟ್ ವ್ಯಾಲ್ಯೂ ಎಷ್ಟು ಬೇಕು ನನಗೆ +39 n ಅಂತ ಬೇಕು, ಪ್ಲಸ್ ಸಿಂಬಲ್ ಬೇಕು. ಸೊ ನಾನು ಇವೆರಡರಲ್ಲಿ ಯಾವ್ದಕ್ಕೆ ಪ್ಲಸ್ ಹಾಕಬೇಕು, ಯಾವ್ದಕ್ಕೆ ಮೈನಸ್ ಹಾಕಬೇಕು? ಸೊ ಯಾವ್ದಕ್ಕೆ 56 ಗೆ ಪ್ಲಸ್, ಸೊ ಮೈನಸ್ ಗೆ ಅಂದ್ರೆ 17 ಗೆ ಮೈನಸ್. ಅವಾಗ ಏನಾಗುತ್ತೆ, ಬಂದ್ರೆ ನಿಮಗೆ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್, ಮಲ್ಟಿಪ್ಲೈ ಮಾಡೋದು ಬರುತ್ತೆ ನಿಮಗೆ 952 ನೇ. ಸೊ ಇವೆರಡನ್ನ ಆಡ್ ಮಾಡಿದಾಗ ಎಷ್ಟು ಬರುತ್ತೆ, 56 ಅಲ್ಲಿ -17 ಹೋದ್ರೆ 39. ಸೊ ಇಲ್ಲಿ ಏನು ಬರೀಬಹುದು, 56n minus 17n minus 950 is equal to 0. So ಇಲ್ಲಿ ಕಾಮನ್ ಬರೋದು ಇವೆರಡರಲ್ಲಿ n. ಸೊ ರಿಮೈನಿಂಗ್ ಉಳಿಯೋದು n plus 56. ಸೊ ಇವೆರಡರಲ್ಲಿ ಕಾಮನ್ ಬರೋದು -17 ರಿಮೈನಿಂಗ್. ಸೊ ಇಲ್ಲಿ ಹುಷಾರ ನೋಡ್ಕೊಳ್ಳಿ, ಸೊ ಇಲ್ಲಿ ಮೈನಸ್ ಬೇಕು, ಸೊ ಮೈನಸ್ ಇಂಟು ಮೈನಸ್ ಹಾಕಿದ್ರೆ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಬಟ್ ಬೇಕಾಗುತ್ತೆ ಇಲ್ಲಿ ಮೈನಸ್, ಸೊ ಆಗ ಪ್ಲಸ್. ಸೊ ಎಷ್ಟು ಬರುತ್ತೆ ಕಾಮನ್, 56 is equal to 0. So next n minus 17 is equal to 0 or n plus 56 is equal to 0. So value ಎಷ್ಟು ಬರುತ್ತೆ, n is equal to 17 or n is equal to minus 56. So ಈಗ ಅಗೇನ್ ಎರಡು ಮಾರ್ಕ್ ಅಂದ್ರೆ ಎರಡು ವ್ಯಾಲ್ಯೂ ಬಂತು, n ವ್ಯಾಲ್ಯೂ ಬಂತು, ಹೌದಲ್ವಾ? ಇವೆರಡ ನೀವು ಯಾಕೆ ಕನ್ಸಿಡರ್ ಮಾಡ್ತೀರಾ ಈಗ, 17 ನ -56 ಸೊ ಏನಕ್ಕೆ, ಸೊ ಇಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ಇಲ್ಲ, ಇಲ್ಲಿ ಕೊಟ್ಟಿರೋದೇನೋ ಪಾಸಿಟಿವ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀರಾ, n is equal to 17 ನ ಕನ್ಸಿಡರ್ ಮಾಡ್ತೀರಾ. ಅವ್ರು ಕೇಳಿದ್ರೆ ಒಂದು ಮಾತ್ರ ಸಿಕ್ತು ಇವಾಗ, ಯಾವುದು ಫೈಂಡ್ ದಿ ಫಸ್ಟ್ ಟರ್ಮ್ ಅಂಡ್ ನಂಬರ್ ಆಫ್ ಟರ್ಮ್ಸ್ ಅಂತ ಕೇಳಿದ್ರು. ಇವಾಗ ಸಿಕ್ಕಿದೆ ನಿಮಗೆ ಆನ್ಸರ್ ಯಾವುದು, ನಂಬರ್ ಆಫ್ ಟರ್ಮ್ಸ್ ಯಾವುದು, n is equal to 17. ಬೇಕಾದ್ರೆ ಇನ್ನೊಂದು ಯಾವ್ದು ಈಗ, ಸೊ a ಫೈಂಡ್ ಔಟ್ ಯಾವ ತರ ಮಾಡ್ತೀರಾ, ಫಸ್ಟ್ ನೀವು ಒಂದು ಈಕ್ವೇಷನ್ ಅಂತ ಬರ್ಕೊಂಡ್ರೆ ಗೊತ್ತಾ, ಈಕ್ವೇಷನ್ 1 ಅಂತ ಬರ್ಕೊಂಡ್ರಲ್ಲ. ಸೊ ಈಕ್ವೇಷನ್ ಹಿಡಿಯೋದು a is equal to 38 plus 2n. ಈಗ ಏನ್ ಮಾಡ್ತೀರಾ, ಬಂದಿರೋ n ವ್ಯಾಲ್ಯೂನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ ಅಂತ, 38 plus 2 into 17. ಸೊ ಎಷ್ಟಾಗುತ್ತೆ, 34 72. ಸೊ ಸಿಕ್ತ ವ್ಯಾಲ್ಯೂ ಕೇಳಿರೋದೇನು, ಯಾವ ಟರ್ಮ್ ಪೊಸಿಷನ್ ಜೊತೆಗೆ ಫಸ್ಟ್ ನಂಬರ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಗೊತ್ತಾಯ್ತಾ ಯಾವ ತರ ಅಂತ. ಸೊ ಇಲ್ಲಿ ನಿಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಸೊ ಎಪಿ ಮಾತ್ರ ಮುಗೀತು. ಸೊ ನೆಕ್ಸ್ಟ್ ನಿಮಗೆ ಅರ್ಥಮೆಟಿಕ್ ಮೀನ್ ಅಂತ ಬರುತ್ತೆ. ಸೊ
ಸೊ ನಿಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ನಿಮಗೆ ಮೇನ್ ಕನ್ಫ್ಯೂಷನ್ ಆಗುತ್ತೆ ಅದರಲ್ಲಿ ಅದು nth ಟರ್ಮ್ tn ಯಾವುದು sn ಯಾವುದು ಅಂತ ಗೊತ್ತಾಗಲ್ಲ ಹೌದಾನೆ ಸೊ ಪ್ರಾಬ್ಲಮ್ ಓಕೆ ನೀವು ನಾನು ಮಾಡಿಸೋದಾಗ ಏನಾಗಿದೆ ಫಸ್ಟ್ ಒಂದು nth ಟರ್ಮ್ ಅಂತ ಹೇಳ್ತಿದ್ದೆ ನೆಕ್ಸ್ಟ್ ಸಮ್ ಆಫ್ ಸೀರೀಸ್ ಅಲ್ಲಿ ಹೆಡಿಂಗ್ ಆಗ್ತಿತ್ತು ಅದು ಬರೋದು ಎಲ್ಲವೂ ಕೂಡ ಸಮ್ ಆಫ್ ಸೀರೀಸ್ ಅಂತ ನಾವು ಕನ್ಸಿಡರ್ ಮಾಡ್ತೀರಾ ಬಟ್ ಎಕ್ಸಾಮ್ ಅಲ್ಲಿ ಆತರ ಕೊಡಲ್ಲ ನಿಮಗೆ ಯಾವುದೋ ಒಂದು ಪ್ರಾಬ್ಲಮ್ ಕೊಟ್ಬಿಟ್ಟು ಎಕ್ಸಾಂಪಲ್ ಇದೆ ತಗೊಳ್ಳಿ ಸೊ ಏನು ಮಾಡ್ತೀರಾ ಇನ್ನ ಇಲ್ಲಿ tn ಕೊಟ್ಟಿದ್ದಾರೆ sn ಅಂತ ಪಕ್ಕ ಸಮ್ ಕೂಡ ಕೊಟ್ಟಿದ್ದಾರೆ ಬಟ್ ನೀವು ಕನ್ಸಿಡರ್ ಮಾಡಬೇಕಾದ್ರೆ ಯಾವ್ದಂದ್ರೆ ಎಲ್ಲಿ ನಿಮಗೆ ಒಂದು ಸೀರೀಸ್ ಅಲ್ಲಿ ಎಂಡ್ ಬರ್ತಲ್ಲ ಎಂಡ್ ಪಾಯಿಂಟ್ ಅಂತ ಬರ್ತಲ್ಲ ಅದೇನಾಗಿರುತ್ತೆ ಸೊ ಟರ್ಮ್ ಆಗಿರಲ್ಲ ಟರ್ಮಿನ ವ್ಯಾಲ್ಯೂ ಆಗಿರುತ್ತೆ ನಥಿಂಗ್ ಬಟ್ ಏನದು tn ಅಕಸ್ಮಾತ್ ಸಮ್ ಆಫ್ ದಿ ಸೀರೀಸ್ ಅಂತ ಬಂತು ಅಂತ ಅನ್ಕೊಳ್ಳಿ ಯಾವಾಗ ಅಂತಾರೆ ಕ್ವಶ್ಚನ್ ಅಲ್ಲೇ ಬರುತ್ತೆ ಫೈಂಡ್ ದಿ ಸಮ್ ಅಂತ ವರ್ಡ್ ಬರುತ್ತೆ ಅದು ಬಂತಂದ್ರೆ ಅದ್ರಲ್ಲಿ ಹಿಂಗೆ ಇರುತ್ತೆ ಸೀರೀಸ್ ಬಟ್ ಅವ ಅಲ್ಲಿ ಏನಾಗಿರುತ್ತೆ sn ಆಗಿರುತ್ತೆ ಸೊ ಅರ್ಥ ಆಯ್ತು ನಿಮಗೆ ಮೇನ್ ಡಿಫರೆನ್ಸ್ ಬರೋದು ನಿಮಗೆ ಕನ್ಫ್ಯೂಷನ್ ಆಗೋದು tn ಮತ್ತೆ sn ಮತ್ತೆ tn ಎರಡೂ ಕೂಡ ಎಂಡ್ ಪಾಯಿಂಟ್ ಇರುತ್ತೆ ಬಟ್ ಅಲ್ಲಿ ನಿಮಗೆ ಸಮ್ ಅಂತ ವರ್ಡ್ ಬಂತು ಅಂದ್ರೆ ಏನಾಗುತ್ತದು ಸಮ್ ಆಫ್ ದಿ ಸೀರೀಸ್ ಅಕಸ್ಮಾತ್ ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತದು tn nth ಟರ್ಮ್ ವ್ಯಾಲ್ಯೂ ಅಷ್ಟೇ ಪೊಸಿಷನ್ ಅಲ್ಲ ಸೊ ಗೊತ್ತಾಗಿದೆ ಈಗ ಅದು ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಅರ್ಥಮೆಟಿಕ್ ಮೀನ್